ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಈ ವಿಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅನ್ಕೊಂಡಿದೀನಿ. ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಬೋದು. ನಮ್ಮ ಮನೆಯವ್ರಿಗೆ ಇವತ್ತು ಕೆಲ್ಸಕ್ಕೆ ರಜೆ ಇತ್ತು ಅಂತಂದು ನಮ್ಮ ಮನೆಯವ್ರಿಗೆ ಟಿ ಶರ್ಟ್ ಕೊಟ್ಟಿದ್ರು. ಅದನ್ನ ಫಿಟ್ಟಿಂಗ್ ಮಾಡಿಸ್ಕೊಂಡ್ ಬರೋದಕ್ಕೆ ಹೋಗಿದ್ವಿ. ಬರ್ತಾ ಎಳ್ಳೀರನ್ನು ತಗೊಂಡ್ ಬಂದ್ವಿ. ಎಳ್ಳೀರು ಅಣ್ಣ, ಎಳ್ಳೀರು ಹೆಂಗ್ ಕೊಡ್ತಿ ತೋರ್ಸಿ, ಹೆಂಗ್ ಕೊಡ್ತಿ ಹೆಂಗೆ ಕೊಡ್ತಿ? ಹಂಗೆ ಮಾಡ್ತೀಯಾ? ಯಪ್ಪ, ಹೊರಗಡೆ ತುಂಬಾನೇ ಬಿಸಿಲಿತ್ತು. ನನಗಂತೂ ತಲೆನೇ ತಿರುಗ್ತಾ ಇತ್ತು. ಅದಕ್ಕೋಸ್ಕರ ಎಳ್ನೀರು ತೊಗೊಂಡು ಬಂದರೆ ಸಮಾಧಾನ ಆಗುತ್ತೆ ಅಂತಂದು ಎಳ್ನೀರು ತೊಗೊಂಡು ಬಂದ್ವಿ. ನಾನು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಟೊಮೊಟೊ ಬಾತ್. ಮೊದಲೇ ವಿಡಿಯೋ ನನ್ನ ಚಾನಲಲ್ಲಿ ಇದೆ, ಅಲ್ಲಿನೂ ಚೆಕ್ ಮಾಡ್ಬೋದು. ನಾನು ಒಂದ್ಸರಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಅದಕ್ಕೆ ಮಸಾಲೆ ಹಾಕ್ತಾ ಇದ್ದೀನಿ. ಟೊಮೊಟೊ ಮೇಲೆ ಉಪ್ಪು ಮತ್ತು ಸಾಂಬಾರ್ ಪೌಡರ್, ಖಾರ, ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಸ್ವಲ್ಪ ಮಾತ್ರ ಖಾರ ಹಾಕಿದರೆ ನಡೆಯುತ್ತೆ. ಇಲ್ಲ ನಾವು ಖಾರ ತಿಂತೀವಪ್ಪ ಅಂತಂದರೆ ನೀವು ಖಾರ ಹಾಕ್ಕೊಂಡ್ರು ನಡೆಯುತ್ತೆ. ಜಾಸ್ತಿ ಮೆಣಸಿನ್ಕಾಯಿ ಹೆಚ್ಚಿರೋದ್ರಿಂದ ನಾನು ಖಾರ ಕಡಿಮೆ ಹಾಕಿದೆ. ಈಗ ಖಾರ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿದರೆ ಇದು ಮಸಾಲೆ ಕತೆ ಮುಗೀತು ಅಂತಲೇ ಹೇಳ್ಬೋದು. ನೀವು ಧನಿಯಾ ಪೌಡ್ರ್ ಕೂಡ ಹಾಕ್ಕೋಬೋದು. ಮತ್ತು ಹಾಗೆ ರೆಡಿಮೇಡ್ ಟೊಮೊಟೊ ಬಾತ್ ಪೌಡ್ರ್ ಸಿಗುತ್ತೆ, ಮಸಾಲೆ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಬರೀ ಇದರಿಂದ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಇಲ್ಲಿ ತಪ್ಪೆಲೆಯಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಉದ್ದಿನಬೇಳೆ ಹಾಕಿದ್ದೀನಿ. ನೀವು ಬೇಕಿದ್ರೆ ಬಟಾಣಿ ಕೂಡ ಹಾಕ್ಕೋಬೋದು. ಬಟಾಣಿ ನನ್ನ ಕಡೆ ಇದ್ದಿಲ್ಲ, ನಾನು ಬಟಾಣಿ ಒಟ್ಟು ಯೂಸೇ ಮಾಡಿಲ್ಲ. ಒಂದ್ಸಲ ತೊಗೊಂಡು ಬಂದು ಯೂಸ್ ಮಾಡಬೇಕು ಬಟಾಣಿನ. ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಇವೆಲ್ಲ ಕೆಂಪಗಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆಗಲಿ. ಜೀರಿಗೆ, ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಇಲ್ಲಿ ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿದ್ದೀನಿ ನಾನು. ಅವು ಸ್ವಲ್ಪ ಫ್ರೈ ಆದಮೇಲೆ ನಾನು ಏನು ಟೊಮೊಟೊ ಮೇಲೆ ಮಸಾಲೆ ಏನು ಹಾಕ್ಕೊಂಡಿದ್ದೆ ಅದನ್ನು ಹಾಕ್ತೀನಿ. ಇಲ್ಲಿ ಅಷ್ಟು ಸ್ವಲ್ಪ ಮೀಡಿಯಮ್ ಅಂದರೆ ಸ್ಲೋ ಆಗಿ ಗ್ಯಾಸ್ನ ಇಡೋದ್ರಿಂದ ಈಗ ಘಾಟ ನಮಗೆ ಬರಲ್ಲ. ಈಗ ಟೊಮೊಟೊ ಮತ್ತು ಮಸಾಲೆ ಏನು ಹಾಕಿದ್ನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಕೊತ್ತಂಬರಿನೂ ಕರಿಬೇವನ್ನು ಅದರಲ್ಲೇ ಹಾಕಿದ್ದೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿದರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ. ಅವಾಗ ಕೈ ಆಡಬೇಕು, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿಕೊಂಡು ಮಾಡ್ಕೋಬೋದು ನೀವು. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೀನಿ. ನಿಮಗೆ ಸ್ವಲ್ಪ ಮೆತ್ತಗೆ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು. ಇಲ್ಲ ನನಗೆ ಉದುರಬೇಕಂದ್ರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಕ್ಕಿ ಸರಿ, ನೀರು ಸರಿ ಹೋಗುತ್ತೆ. ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ, ಸರಿ ಹೋಗುತ್ತೆ ಅಂತಂದು. ಸಿಂಪಲ್ ಆದಂಥ ಟೊಮೊಟೊ ಬಾತ್ ನೋಡ್ರಿ. ಇದು ಕುಕ್ಕರಲ್ಲಿ ನೀರು ಹಾಕಿಟ್ಬಿಟ್ರೆ ಆರಾಮಾಗಿ ಆಗುತ್ತೆ. ಇಲ್ಲಿ ನಾನು ತೆಪೆಲೆಯಲ್ಲಿ ಅಂದರೆ ಕುಕ್ಕರ್ ಅಲ್ಲದೆ ಇಲ್ಲಿ ಡಬ್ರಿಯಲ್ಲಿ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಫೈನಲಿ ಟೊಮೊಟೊ ಬಾತ್ ರೆಡಿ ಆಯಿತು. ನನ್ನ ಮಗಳಿಗೂ ಹಾಕ್ಕೊಟ್ಟೆ. ಅವಳು ಇಷ್ಟಪಟ್ಟು ತಿಂತಾಳೆ. ಅವಳು ಮಾಡಿದ್ದೆಲ್ಲ, ಆದರೆ ಅವಳಿಗೇನು ಕಸ್ಕೋಬಾರ್ದು ಅಷ್ಟೇ. ಇದು ನೆಕ್ಸ್ಟ್ ಮಾರ್ನಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು, ನೆಕ್ಸ್ಟ್ ಬರೋದು. ಮತ್ತು ಮಾರ್ನಿಂಗ್ ಎದ್ದು ಎಲ್ಲ ಅಡುಗೆ ಮಾಡಿ ನನ್ನ ಮಗಳು ಮಲಗಿದ್ಲಿನ ಎಬ್ಬಿಸ್ತಾ ಇದ್ದೆ ಅವಳಿಗೆ. ನೋಡು ಮಕ್ಕಂತ ಇದ್ದಾಳೆ ಅವಳು, ಹೊಚ್ಕೊಂಡು. ಶಾಲೆಗೆ ಹೋಗಕ್ಕೆ ಟೈಮ್ ಆಗುತ್ತೆ, ಎದ್ದಾಳ ಅಂತಂದ್ರೂ ಎದ್ದಳಿಲ್ಲ. ಅವಳನ್ನ ನಗಿಸಿ ಎಬ್ಬಿಸ್ಬೇಕಂತಂದು ಟ್ರೈ ಮಾಡ್ತಾ ಇದ್ದೆ ಅವಳನ್ನು. ನೋಡ್ತಾ ಇರ್ಬೋದು ನೀವು. ಪ್ಲೀಸ್ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಅನು, ಗುಡ್ ಮಾರ್ನಿಂಗ್. ಎದ್ದಾಳಮ್ಮ, 9 ಗಂಟೆ ಆಯ್ತು, ಇನ್ನೂ ಎದ್ದಳು ನೋಡ್ರಿ ಅವಳ. ಮಕ್ಕಂತಕತ್ತ. ಶಾಲೆಗೆ ಹೋಗಲ್ಲ? ಶಾಲೆಗೆ ಹೋಗಲ್ಲ? ಮಮ್ಮ ತಿನ್ನಲ್ಲ? ಅನ್ನ ಆಲೂಗಡ್ಡೆ ಮಾಡಿ ನೋಡ. ಅವಳಿಗೆ ಆಲೂಗಡ್ಡೆ ಅಂದ್ರೆ ಫೇವ್ರೇಟ್ ರೀ, ಆಲೂಗಡ್ಡೆ. ಇವತ್ತು ಬೆಳಗ್ಗೆ ಊಟಕ್ಕೆ ಅನ್ನ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ನಾನು. ನಮ್ಮ ಮನೆಯವ್ರು ಊಟ ಮಾಡಿಬಿಟ್ಟು ಹೋದ್ರು. 8:20 ಆಗಿತ್ತೆ, ಆವಾಗಲೇ ಹೋದ್ರು ಅವರು. ಸೌಂಡ್ ಇಡ್ಬೇಕಂತ ನೋಡ್ರಿ ಟಿವಿಗೆ.
ಹೋದ್ರು. ಇವಾಗ ಇಲ್ಲೇ ಇದ್ದಾವೆ ಅವೆಲ್ಲ ಊಟ ಮಾಡಿದ್ದು ಅವೆಲ್ಲ ತೆಗೆದಾಕಿ ಕಸ ಹೊಡೆದು ಮತ್ತು ಅವಳಿಗೆ ಬಿಸಿ ಮುಖ ತೊಳೆದು ರೆಡಿ ಮಾಡಿಬಿಟ್ಟು ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡಿಸಿ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರೋಕೆ ಊಟ ಮಾಡಿಸಿ ಅವಳಿಗೆ ಅಲ್ಲಮ್ಮ ಶಾಲೆಗೆ ಬಿಟ್ಟು ಬರ್ಬೇಕು. ಏನು ಬೇಕು ನಿನಗೆ? ಏನು ಬೇಕು? ಚಡ್ಡ ಚಡ್ಡಿ ಚಡ್ಡಿ ಇವಳು ರಾತ್ರಿ ಸುಸು ಮಾಡ್ತಾಳಂತಂದ ಹಳೇದಾಕಿ ಮಗ್ಸಿದ್ದೆ ಅವಳಿಗೆ. ಅದನ್ನ ಲೂಸ್ ಹಾಕತೈತಂತ ಅವಳಿಗೆ. ತೋರ್ಸ್ ಹೆಂಗೆ ಲೂಸ್ ಹಾಕತೈತಿ? ಲೂಸ್ ಐತಿ. ಅದಕ್ಕೆ ಲಾಡಿ ಹಾಕಿದ್ದೀನಿ. ಅವಳು ಬೇಡ ಇಲ್ಲ ಬಿಡು ಬಿಚ್ಚ ಬೇರೆ ಹಾಕ್ತೀನಿ ಬಿಡು. ನೋಡ್ರಿ ಎಷ್ಟು ಇದು ಮಾಡ್ತಾಳೆ ನೋಡ್ರಿ. ಒಂದು ಚಡ್ಡಿ ಇದಾಗುತ್ತೆ ಗಲಾಟೆ. ಮುಖ ಎಲ್ಲ ತೊಳೆದಿದ್ದೀನಿ. ಮಾಮ ತಿಂತೆ ಬ್ಯಾರದಾಕ್ಲಾ? ನಾನು ಬ್ಯಾರದಾಕು ಚಡ್ಡಿ ಬ್ಯಾರದಾಕು ಚಡ್ಡ ಚಡ್ಡಿ ಹಾಕ್ತೀನಿ ಇವಳಿಗೆ ಬೇರೆ. ಅದು ಮಮ್ಮ ತಿಂತೆ ಅಣ್ಣ ಆಲೂಗಡ್ಡೆ ಪಲ್ಯ ಬ್ಯಾರದಾಕ್ಲಾ? ಚಡ್ಡಿ ಚಿಂತೆ ಅಳಬಾರ್ದು ಬಾ. ಅವಳಿಗೆ ಚಡ್ಡಿ ಹಾಕ್ಬಿಟ್ಟು ಊಟ ಮಾಡ್ಸಕ್ಕೆ ಕೊಡ್ತೀನಿ. ಊಟ ಮಾಡಿ ಅದೇ ಬೇಡ ವಿಡಿಯೋ ಬೇಡ. ಎದಕ್ಕೆ ಬೇಡ? ಇವಾಗ ಎದ್ದಾಳಲ್ಲ ಅದಕ್ಕೆ ಆಳಕತ್ತಳ್ರಿ ಇವಳು. ಬೇಡ ಆಮೇಲೆ ಇವಳದು ಫೋನ್ ವಿಡಿಯೋ ಮಾಡ್ಬೇಕು. ಅದನ್ನ ನೋಡ್ಬೇಕ್ರಿ ಇವಳದು ತಾನೇ ವಿಡಿಯೋ ಮಾಡ್ತಾಳ. ಬೇಡ ಸರಿ ಬಿಡು ಕಟ್ ಮಾಡಮ್ಮ. ಮಮ್ಮ ತಿಂತ್ಯಾ? ಏನು ತಿಂತೀಯ? ಅನ್ನ ಆಲೂಗಡ್ಡೆ ಪಲ್ಯ ತಿಂತ್ಯಾ? ಇದು ಇಲ್ಲಿ ಅಂಗನವಾಡಿಯಲ್ಲಿ ರೇಷನ್ ಕೊಟ್ಟಿದ್ರು. ನೋಡ್ತಾ ಇರ್ಬೋದು ಮೊಟ್ಟೆ ಕೊಟ್ಟಿದ್ರು 30 ಮೊಟ್ಟೆ. 2 ತಿಂಗಳದು 30 ಮೊಟ್ಟೆ ಕೊಟ್ಟಿದ್ದಾರೆ ಅವರು. 1 ತಿಂಗಳಿಗೆ 20 ಕೊಡಬೇಕು ಮೊಟ್ಟೆ. 2 ತಿಂಗಳು ಸೇರಿಸಿ 30 ಮೊಟ್ಟೆ ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ತಿಂಗಳು 30 ಕೊಡ್ತಾರೆ ಅನಿಸುತ್ತೆ. ಸಾಂಬಾರ್ ಮಸಾಲೆ 1 ಪ್ಯಾಕೆಟ್ ಕೊಟ್ಟಿದ್ದಾರೆ. ಒಂದು ಹಾಲಿನ ಪ್ಯಾಕೆಟ್ ಕೊಟ್ಟಿದ್ದಾರೆ. ನನ್ನ ಮಗಳಿಗೂ ರೇಷನ್ ಕೊಡಬೇಕು, ಅದನ್ನು ಕೊಟ್ಟಿಲ್ಲ. ಏನು ಅಂಗನವಾಡಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ನನಗಂತೂ. ಇಲ್ಲಿ ಬೆಲ್ಲದ ಪುಡಿ ಕೊಟ್ಟಿದ್ದಾರೆ, ಅಲ್ಲಿ ಪುಷ್ಟಿ ಪುಡಿ ಕೊಟ್ಟಿದ್ದಾರೆ. ಅಕ್ಕಿ ಕೊಟ್ಟಿಲ್ಲ, ಗೋಧಿ ನುಚ್ಚು ಕೊಟ್ಟಿಲ್ಲ. ಅಲ್ಲಿ ಕೂಡ ಅಡುಗೆ ಮಾಡಲ್ಲ. ಬಾಣಂತರಿಗೆ ಗರ್ಭಿಣಿಯರಿಗೆ ಏನು ಕೂಡ ಅಡುಗೆ ಮಾಡಿ ಬಿಸಿ ಊಟನೂ ಮಾಡಿಸಲ್ಲ. ಅಲ್ಲಿ ಒಂದು ಉಪ್ಪಿಟ್ಟು ಮಸಾಲ ಕೊಟ್ಟಿದ್ರು, ಅದು ಡೇಟ್ ಬಾರ ಹೋಗಿತ್ತು. ಅದಕ್ಕೆ ನಾನು ವಾಪಸ್ ಕೊಟ್ಟು ಬರ್ಬೇಕಂತಂದು ಇಟ್ಟಿದ್ದೀನಿ. ವಾಪಸ್ ಕೊಟ್ಟು ಬಂದು ಬೇರೆದು ಇಸ್ಕೊಂಬಂದ್ರೆ ಉಪ್ಪಿಟ್ಟು ಮಾಡೋದಕ್ಕೆ ಬರುತ್ತೆ. ನುಚ್ಚಂತೂ ತಿಂಗಳ ಕೊಟ್ಟಿದ್ದು ನುಚ್ಚಿದಾವು, ಉಪ್ಪಿಟ್ಟು ಮಾಡೋದಕ್ಕೆ ಬರ್ತಾ. ಈ ವಿಡಿಯೋ ಇದಾಗಿತ್ತು. ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ